ಚಿಕ್ಕಬಳ್ಳಾಪುರ ಲೋಕಸಭೆ ಬಿಜೆಪಿ ಟಿಕೆಟ್ ಸ್ಥಾನ ಡಾಕ್ಟರ್ ಕೆ ಸುಧಾಕರ್ಗೆ ಸಿಗುತ್ತಿದ್ದಂತೆಯೇ ಬಿಜೆಪಿ ಪಕ್ಷದ ಮುಖಂಡರಿಂದಲೇ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ಕಳೆದ ದಿನವಷ್ಟೇ ಯಲಹಂಕ ಶಾಸಕ ವಿಶ್ವನಾಥ್ ಬೆಂಬಲಿಗರು ಗೋ ಬ್ಯಾಕ್ ಸುಧಾಕರ್ ಎಂಬ ಘೋಷಣೆಗಳನ್ನು ಕೂಗುತ್ತಾ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು. ಸದ್ಯ ಇದಕ್ಕೆ ಯಲಹಂಕ ಶಾಸಕ ವಿಶ್ವನಾಥ್ ಉತ್ತರಿಸಿದ್ದು, ನಾನು ಸುಧಾಕರ್ ಪರ ಮತಯಾಚನೆ ನಡೆಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಸುಧಾಕರ್ಗೆ ಟಿಕೆಟ್ ಸಿಗುತ್ತೆ ಎಂಬ ನಂಬಿಕೆ ನನಗೆ ಇರಲಿಲ್ಲ. ಆದರೆ ಈಗ ಟಿಕೆಟ್ ಸಿಕ್ಕಿದ್ದು ಸುಧಾಕರ್ ಪರ ನಾನು ಮತಯಾಚನೆ ನಡೆಸುವುದಿಲ್ಲ. ಬದಲಿಗೆ ಪ್ರಧಾನಿ ನರೇಂದ್ರ ಮೋದಿರವರ ಪರವಾಗಿ ನಾನು ಮತವನ್ನು ಕೇಳುತ್ತೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಏನಿಲ್ಲ, ಬಿಜೆಪಿಗೆ ನಾವು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡೋದು ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕಂದರೆ ನಿನ್ನೆಯಿಂದ ಸುದ್ದಿ ಇರ್ತಕ್ಕಂಥದ್ದು ಮತ್ತೆ ಏನೋ ಬದಲಾವಣೆ ಮಾಡಿ ಬೇರೆಯವ್ರು ಕೊಡ್ಬೋದು ಅಂತಕ್ಕಂಥ ಸುದ್ದಿ ಹರಡ್ತಾ ಇದೆ. ಅಂತಿಮವಾಗಿ ನಮ್ಮದು ನಾಮಪತ್ರ ಎಲ್ಲ ಆಗಿ ಸಿಂಬಲ್ ಎಲ್ಲ ಅಲಾಟ್ ಆದ ತಕ್ಷಣ ನಾವೆಲ್ಲ ಈಗ ಸಂಘಟನೆ ಮಾಡ್ಕೊತೀವಿ. ನಾವು ನೋಡ್ರಿ, ಏನೇ ನಮ್ಮಲ್ಲಿ ಅಸಮಾಧಾನ ಏನಿದ್ರು ಕೂಡ ಅಂತಿಮವಾಗಿ ನಮ್ಮ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಆದರೆ ನಾವು ಸುಧಾಕರ್ ಅವ್ರಿಗೆ ಓಟ್ ಕೇಳಕ್ಕೆ ಹೋಗಲ್ಲ, ನರೇಂದ್ರ ಮೋದಿ ಅವರಿಗೆ ಪಾರ್ಟಿ ಸಿಂಬಲ್ ಕೇಳ್ತೀವಿ. ಯಾಕಂದರೆ ಜನ ಯಾರಾದರೂ ನಾಳೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಅವ್ರ ಬಗ್ಗೆ ಏನಾದ್ರು ಕೇಳಕ್ಕೆ ಹೋದ್ರೆ ನಮ್ಗೆ ಸ್ವಲ್ಪ ಎಲ್ಲೋ ಕಡೆ ಮುಜುಗರ ಆಗ್ತದೆ. ಇದು ನನ್ನ ವೈಯಕ್ತಿಕ ನಿಲುವು ತಗೊಂಡಿರ್ತಕ್ಕಂಥದ್ದು. ಸದ್ಯ ಕಳೆದ 2 ದಿನಗಳಿಂದ ಮತ್ತೆ ಅಭ್ಯರ್ಥಿ ಬದಲಾವಣೆ ಸಾಧ್ಯತೆ ಇದೆ ಎಂದು ಸುದ್ದಿ ಹರಡುತ್ತಿದೆ. ಆದ್ದರಿಂದ ಕಾಯಬೇಕಿದೆ. ಆದರೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಮತಯಾಚನೆ ನಡೆಸಲಿದ್ದೇನೆ ಎಂದು ತಿಳಿಸಿದ್ದಾರೆ. ಮತ್ತೆ ಇಡೀ ಚಿಕ್ಕಬಳ್ಳಾಪುರ 8 ವಿಧಾನಸಭಾ ಕ್ಷೇತ್ರಗಳು ಕೂಡ ನಾನು ಪ್ರವಾಸವನ್ನು ಮಾಡ್ತೀನಿ. ಯಾಕಂದರೆ ಈಗಾಗಲೇ ಅನೇಕ ಮುಖಂಡರು, ಕಾರ್ಯಕರ್ತರು ಮುಂದಿನ ಪಕ್ಷದ ಹಿತದೃಷ್ಟಿಯಿಂದ ಅವರೆಲ್ಲ ಕೂಡ ಅಪೇಕ್ಷೆ ಮಾಡ್ತಾವ್ರೆ. ಅಲ್ಲಿ ಹೋಗಿ ನಾನು ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಇವತ್ತು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀನಿ, ಎಲ್ಲ ಬೂತ್ ವೈಸ್ ಎಲ್ಲ ಕೂಡ ನಾವು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಸೋಲು ಗೆಲುವು ಭಗವಂತನ ಬಿಟ್ಟಿರ್ತಕ್ಕಂಥದ್ದು. ಸೋಲೋದು ಬೇಡ, ಗೆಲ್ಲಿ. ಯಾಕಂದರೆ ಮೋದಿಯವರು ನಾವು ಒಂದು ಕಾಣಿಕೆ ಕೊಡಬೇಕು ಅಂತೇಳಿ. ಆದರೆ ಜನ ವ್ಯಕ್ತಿಯನ್ನು ಕೂಡ ನೋಡ್ತಾರೆ. ಅದರಲ್ಲಿ ಏನೋ ವ್ಯತ್ಯಾಸ ಆದರೆ ನಾವು ಜವಾಬ್ದಾರಿಯನ್ನು ಹೊತ್ಕೊಳ್ಳೋಕ್ಕಾಗೋದಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ 2 ಬಾರಿ ಸೋತ ಬಳಿಕ ಸಾಕಷ್ಟು ಸೈಲೆಂಟ್ ಆಗಿದ್ದೆ. ಆದರೆ ಈಗ ಮತ್ತೆ ವೈಲೆಂಟ್ ಆಗುತ್ತೇನೆ ಎಂದು ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಮಾಧ್ಯಮಗಳಿಗೆ ಉತ್ತರಿಸಿದ್ದಾರೆ. ಮತ್ತೆ ಈ ಚುನಾವಣೆ ನಂತರದಲ್ಲಿ ಎಂಟಿಬಿ ನಾಗರಾಜ್ ಅವರು ವಯೋ ಸಹಜವಾಗಿ ಸೈಲೆಂಟ್ ಆಗಿಬಿಟ್ರಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಸೈಲೆಂಟ್ ಆಗಲಿಲ್ಲ. ಯಾಕೆಂದರೆ ಹಿಂದಿನ ದಿನ ನಾನು 2 ಸಾರಿ ಸೋತಿದ್ದೆ. ಆ ಬೇಸರಕ್ಕೋಸ್ಕರವಾಗಿ ಸ್ವಲ್ಪ ನಾನು 2 ದಿವಸ ವಿಶ್ರಾಂತಿ ಪಡಿತಾ ಇದ್ದೆ ಅಷ್ಟೇ. ಈಗ ವೈಲೆಂಟ್ ಆಗ್ತೀರಾ ಸರ್? ಹೌದು, ಆಗಲೇಬೇಕಲ್ಲ, ಮಾಡಲೇಬೇಕಲ್ಲ. ನೋಡ್ರಿ, ಇವತ್ತಿಷ್ಟೇ ನಾವು ಈ ದೇಶದಲ್ಲಿ ಮತ್ತೆ ಕೂಡ ನಮ್ಮ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಅವರು ಪ್ರಧಾನಮಂತ್ರಿಗಳಾಗಬೇಕು. ಈ ದೇಶಕ್ಕೆ ಒಂದು ಸ್ಥಿರ ಸುಭದ್ರವಾದ ಒಂದು ಸರ್ಕಾರ, ಒಂದು ಆಡಳಿತ ಕೊಡಬೇಕಾದ್ರೆ ಇವತ್ತು ನರೇಂದ್ರ ಮೋದಿಜಿಯವರೇ ಒಬ್ಬರೇ ಕಾರಣ. ಇವತ್ತು ಇಡೀ ವಿಶ್ವ ಮೆಚ್ಚಿದ ನಾಯಕ, ಇಡೀ ದೇಶ ಮೆಚ್ಚಿದ ನಾಯಕ, 3 ಬಾರಿ ಮುಖ್ಯಮಂತ್ರಿಗಳಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ವಿಶ್ವದಲ್ಲಿ ಯಾರಾದರೂ ಇದ್ದರೆ, ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅವರು ಮೊದಲನೆಯವರೇ ನಮ್ಮ ನರೇಂದ್ರ ಮೋದಿಜಿಯವರು. ಸದ್ಯ ಬಿಜೆಪಿ ಅಭ್ಯರ್ಥಿ ಘೋಷಣೆಯಾದ ಬಳಿಕ ಯಲಹಂಕ ಶಾಸಕ ವಿಶ್ವನಾಥ್ ಹಾಗೂ ವಿಶ್ವನಾಥ್ ಬೆಂಬಲಿಗರು ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದರು. ಇದೇ ವಿಚಾರವಾಗಿ ಮಾತನಾಡಿದ ಮಾಜಿ ಸಚಿವ ಎಂಟಿಬಿ ನಾಗರಾಜ್, ವಿಶ್ವನಾಥ್ ರವರಿಗೆ ಯಾವುದೇ ಗೊಂದಲವಿಲ್ಲ, ಅವರ ಕಾರ್ಯಕರ್ತರಲ್ಲಿ ಗೊಂದಲವಿದೆ. ಆದರೆ ನಾವೆಲ್ಲ ನರೇಂದ್ರ ಮೋದಿ ರವರಿಗಾಗಿ ದುಡಿಯುತ್ತಿದ್ದು, ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಎಂಬ ಆಕಾಂಕ್ಷೆಯೊಂದಿಗೆ ಈ ಬಾರಿ ಚುನಾವಣೆಯನ್ನು ಎದುರಿಸುತ್ತಿದ್ದು, ನಮ್ಮ ಅಭ್ಯರ್ಥಿ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಲಿದ್ದಾರೆ ಎಂದು ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಉತ್ತರಿಸಿದ್ದಾರೆ. ಈಗ ವಿಶ್ವನಾಥ್ ಅವರು ಭಾಳ ಅಸಮಾಧಾನಕರವಾಗಿದ್ದಾರೆ ಅಂತಲೂ ಪ್ರಶ್ನೆ ಕೇಳಿದ್ದೀರ. ಅವ್ರಿಗೇನು ಅಸಮಾಧಾನ ಇಲ್ಲ, ಅವರ ಕಾರ್ಯಕರ್ತರಿಗೆ ಸ್ವಲ್ಪ ಅಸಮಾಧಾನ ಆಗಿದೆ. ಯಾಕೆಂದರೆ ಅವರು ಕೂಡ, ಅವರ ಮಗ ಕೂಡ ಅಲೋಕ್ ಕುಮಾರ್ ಕೂಡ, ಅವರು ಕೂಡ ಅಭ್ಯರ್ಥಿ ಆಗಬೇಕು ಅನ್ನೋ ಆಸೆಯಿಂದ ಭಾಳಷ್ಟು ಪ್ರಯತ್ನ ಪಟ್ಟರು. ಆದರೆ ಇವತ್ತು ನಮ್ಮ ಹೈಪವರ್ ಕಮಿಟಿ, ರಾಜ್ಯ ನಾಯಕರು, ಕೇಂದ್ರ ನಾಯಕರು, ವರಿಷ್ಠರು ಅವರು ತೀರ್ಮಾನ ತಗೊಂಡಿದ್ದಾರೆ. ಆ ತೀರ್ಮಾನಕ್ಕೆ ಅವರು ಬದ್ಧವಾಗಿದ್ದಾರೆ. ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ. ಈ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ವರಿಷ್ಠರ ತೀರ್ಮಾನದಂತೆ ನಮ್ಮ ಅಭ್ಯರ್ಥಿಯನ್ನು ನಾವು ಬಹುಮತಗಳಿಂದ ಗೆಲ್ತೀವಿ ಅನ್ನತಕ್ಕಂಥದ್ದು ಈಗ ಅಭಿಮಾನಿಗಳು, ಕಾರ್ಯಕರ್ತರು ನಾವೆಲ್ಲರೂ ಸಾಮೂಹಿಕವಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಚುನಾವಣೆಯಲ್ಲಿ ನಾವು ಗೆಲ್ತೀವಿ. ಇದು ಕಳೆದ 2 ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಒಪ್ಪಿಕೊಂಡ ಬಳಿಕ ಸಾಕಷ್ಟು ಬೇಸರದಿಂದ ಇದ್ದು ಸೈಲೆಂಟ್ ಆಗಿದ್ದೆ. ಆದರೆ ಈಗ ಮತ್ತೆ ನಾನು ವೈಲೆಂಟ್ ಆಗುತ್ತೇನೆ ಎಂದು ಇದೇ ವೇಳೆ ಉತ್ತರಿಸಿದ್ದಾರೆ.